ಬಾಗಲಕೋಟೆಯ ಜಿಲ್ಲಾ ಆಡಳಿತ ಕೇಂದ್ರದಲ್ಲಿ ಇವತ್ತಿನ ದಿನ ಅಲ್ಲಿ ಪೆನ್ಷನ್ದಾರರು ಬರ್ಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಯಾಕಂತಂದ್ರೆ ಈ ಒಂದು ಬಿಲ್ಡಿಂಗ್ ನಲ್ಲಿ 3 ಅಂತಸ್ತುಗಳಿದೆ. ಈ 3ನೇ ಅಂತಸ್ತಿನಲ್ಲಿ ಈ ರಿಟೈರ್ಮೆಂಟ್ ಆದಂತ ಎಂಪ್ಲಾಯಿಗಳು ಬಹಳಷ್ಟು ಹರಸಾಹಸ ಪಟ್ಟು ಆ ಒಂದು ಕಟ್ಟಡವನ್ನು ಹತ್ತಿ ಆಫೀಸ್ಗೆ ಹೋಗೋದ್ರ ಮುಖಾಂತರ ಎಲ್ಲರಿಗೂ ಕೂಡ ವಯಸ್ಸಾದ್ಮೇಲೆ ನಡೆಯೋದೇ ಕಷ್ಟ ಇರುತ್ತೆ. ಯಾಕಂದ್ರೆ 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಆದ್ರೆ ಇವತ್ತು ದಿವಸ ಬಹಳ ಕಷ್ಟದಲ್ಲಿ ಆ ಒಂದು 3ನೇ ಮಹಡಿಗೆ ಹತ್ತುವಂತದ್ದಾಗಿರ್ಬೋದು, ಇಳಿಯುವಂತಾಗಿರ್ಬೋದು, ಇದೇ ಒಂದು ಕಷ್ಟ ಬಹಳ ಆಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಈಗಾಗಲೇ ಜಿಲ್ಲಾ ಆಡಳಿತಕ್ಕೆ ಬಂದಂತ ಸಾಕಷ್ಟು ಒಂದು ರಿಟೈರ್ಮೆಂಟ್ ಅನೇಕ ಸಾರ್ವಜನಿಕರಿದ್ದಾರೆ. ಅವರನ್ನ ಕೇಳಿ ತಿಳಿಯೋಣ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಅವರನ್ನ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಸರ್, ಈಗಾಗಲೇ ಜಿಲ್ಲಾಡಳಿತ ಭವನಕ್ಕೆ ಸಾಕಷ್ಟು ರಿಟೈರ್ಮೆಂಟ್ ಆದಂತ ಎಂಪ್ಲಾಯಿಗಳು ಬರ್ತಾ ಇರ್ತಾರೆ. ಅವ್ರು ಪೆನ್ಷನ್ ಕೆಲ್ಸಕ್ಕೆ ಹೋಗಿರೋಗಿರ್ಬೋದು, ಬೇರೆ PF ಕೆಲ್ಸಕ್ಕಾಗಿರ್ಬೋದು, ಆಮೇಲೆ ಈಗ ವರ್ಷಕ್ಕೊಂದ್ಸಲ ಅವರಿಗೆ ಮರಣೋತ್ತರ ಒಂದು ಇದನ್ನ ಕೊಡ್ಬೇಕು, ಜೀವನ ಪ್ರಮಾಣ ಪತ್ರ ಕೊಡ್ಬೇಕಾಗ್ತದ. ಯಾವ್ದು ಕೊಡ್ಲಿಕ್ಕೂ ಕೂಡ ಇಲ್ಲಿ ಬಂದ ಮೇಲೆ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಆಫೀಸಿಗೆ ಬರ್ಬೇಕಾದ್ರೆ ಬಹಳಷ್ಟು ಹೈಟ್ ನೇ ಗುಡ್ಡದಾಗಿದೆ, ಮೇಲೆ ಹತ್ಬೇಕಂದ್ರೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅನ್ನೋ ಹೇಳ್ತಾ ಇದ್ರಿ. ಯಾವ ರೀತಿ ಕಷ್ಟ ಆಗ್ತದೆ, ಏನಂತ ಮನವಿ ಮಾಡ್ಕೊಂಡಿದ್ರಿ? ಸುಮಾರು ಎಲ್ಲರೂ 60 ವರ್ಷ ಮೇಲ್ಪಟ್ಟಿರೋದ್ರಿಂದ ಕಾಲ್ ನೋವು ಇರೋದು ಎಲ್ಲರೂ ಕಾಮನ್ ಆಗಿಬಿಟ್ಟದೆ ಸದ್ಯಕ್ಕೆ. ಮತ್ತೆ ಎಲ್ಲ ಜನರಿಗೆ ಶುಗರ್ ಇರ್ತದೆ, BP ಇರ್ತದೆ, ಕೆಲವು ಜನ ಹಾರ್ಟ್ ಪೇಷಂಟ್ಸ್ ಇರ್ತಾರೆ. ಅವ್ರಿಗೆ ಮೇಲ್ ಹತ್ತಕ್ಕೆ 3ನೇ ಅಂತಸ್ತಿಂದ ಆಫೀಸ್ ಇರೋದ್ರಿಂದ ಮೇಲ್ ಹತ್ತಕ್ಕೆ ತುಂಬಾ ತೊಂದರೆ ಆಗ್ತದೆ ಅವ್ರಿಗೆ. ಅದನ್ನ ಕಡಿಮೆ ಕೆಳಗಿನ ಅಂತಸ್ತಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ನಾವು DC ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದಾಗ ಏನು ಸ್ಪಂದಿಸಿದ್ದಾರೆ. ಈ ವಾರದಲ್ಲಿ ಅದನ್ನ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಎಷ್ಟು ಜನ ಅಧಿಕಾರಿಗಳು ವರ್ಷಕ್ಕೆ ಒಂದ್ಸಲ ನೀವು ಈ ತರ ಬರ್ಬೇಕಾಗತ್ತೆ? ದಿನಾಲು ಬರ್ತಿರ್ತಾರ, ಎಷ್ಟು ಕಷ್ಟ ಆಗ್ತದೆ ಸರ್? ನನ್ಗನ್ಸಮಟ್ಟಿ ಪ್ರತಿನಿತ್ಯ ಸುಮಾರು 200 ಜನರು ಇಲ್ಲೇ ವಿಸಿಟ್ ಮಾಡ್ತಾರೆ ಆಫೀಸಿಗೆ. 200 ಮಿನಿಮಮ್ 200ರಿಂದ 150 ಜನರು ಇಲ್ಲೇ ಪ್ರತಿನಿತ್ಯ ಬರ್ತಾರೆ. ಯಾಕಂದ್ರೆ ಎಲ್ಲ ಕಾರ್ಖಾನೆಗಳ ಜನರು, KSRTC ಅವರು, ಸಾಕಷ್ಟು ಜನ EPF ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ, ಎಲ್ಲರೂ ಇದಕ್ಕೆ ಬಂದೇ ಬರ್ತಾರೆ. ಒಟ್ಟು ನಿವೃತ್ತ ಆದವ್ರು ಎಲ್ಲರೂ ಇಲ್ಲಿ ಬರ್ಲೇಬೇಕು, ಅಲ್ಲಿ ಆಫೀಸ್ನಾಗ ಕೆಲಸ ಮಾಡ್ಲೇಬೇಕು. ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆಯಲ್ಲಿ ಯಾರಿದ್ದಾರೆ ಪ್ರತಿಯೊಬ್ಬರು ಇಲ್ಲಿ ಬರ್ಲೇಬೇಕಾಗ್ತದೆ. ಕಾರ್ಮಿಕ ಭವಿಷ್ಯ ನಿಧಿ ಯೋಜನೆ 1952 ಏನದ, ಅದ್ರ ಪ್ರಕಾರ ಎಲ್ಲರೂ ಇಲ್ಲಿ ಬರ್ಬೇಕಾಗ್ತದೆ. ಬಂದಾಗ ಇಲ್ಲಿ ಬಹಳಷ್ಟು ಅನಾನುಕೂಲ ಆಗ್ತದೆ. ಅದನ್ನ ಪರಿಹರಿಸ ಅಂತ ನಾವು DC ಅವ್ರಿಗೆ ಕೇಳ್ಕೊಂಡಿದ್ವಿ. ಒಟ್ಟಿನಲ್ಲಿ ನಿವೃತ್ತ ನೌಕರರು ಜಿಲ್ಲಾ ಆಡಳಿತ ಭವನಕ್ಕೆ ಬರುವುದು ಬಹಳಷ್ಟು ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಈ ಒಂದು ವೃದ್ಧರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಬಾಗಲಕೋಟೆಯಿಂದ ಸಿದ್ಧದುರ್ಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯ ಜಿಲ್ಲಾ ಆಡಳಿತ ಕೇಂದ್ರದಲ್ಲಿ ಇವತ್ತಿನ ದಿನ ಅಲ್ಲಿ ಪೆನ್ಷನ್ದಾರರು ಬರ್ಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಯಾಕಂತಂದ್ರೆ ಈ ಒಂದು ಬಿಲ್ಡಿಂಗ್ ನಲ್ಲಿ 3 ಅಂತಸ್ತುಗಳಿದೆ. ಈ 3ನೇ ಅಂತಸ್ತಿನಲ್ಲಿ ಈ ರಿಟೈರ್ಮೆಂಟ್ ಆದಂತ ಎಂಪ್ಲಾಯಿಗಳು ಬಹಳಷ್ಟು ಹರಸಾಹಸ ಪಟ್ಟು ಆ ಒಂದು ಕಟ್ಟಡವನ್ನು ಹತ್ತಿ ಆಫೀಸ್ಗೆ ಹೋಗೋದ್ರ ಮುಖಾಂತರ ಎಲ್ಲರಿಗೂ ಕೂಡ ವಯಸ್ಸಾದ್ಮೇಲೆ ನಡೆಯೋದೇ ಕಷ್ಟ ಇರುತ್ತೆ. ಯಾಕಂದ್ರೆ 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಆದ್ರೆ ಇವತ್ತು ದಿವಸ ಬಹಳ ಕಷ್ಟದಲ್ಲಿ ಆ ಒಂದು 3ನೇ ಮಹಡಿಗೆ ಹತ್ತುವಂತದ್ದಾಗಿರ್ಬೋದು, ಇಳಿಯುವಂತಾಗಿರ್ಬೋದು, ಇದೇ ಒಂದು ಕಷ್ಟ ಬಹಳ ಆಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಈಗಾಗಲೇ ಜಿಲ್ಲಾ ಆಡಳಿತಕ್ಕೆ ಬಂದಂತ ಸಾಕಷ್ಟು ಒಂದು ರಿಟೈರ್ಮೆಂಟ್ ಅನೇಕ ಸಾರ್ವಜನಿಕರಿದ್ದಾರೆ. ಅವರನ್ನ ಕೇಳಿ ತಿಳಿಯೋಣ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಅವರನ್ನ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಸರ್, ಈಗಾಗಲೇ ಜಿಲ್ಲಾಡಳಿತ ಭವನಕ್ಕೆ ಸಾಕಷ್ಟು ರಿಟೈರ್ಮೆಂಟ್ ಆದಂತ ಎಂಪ್ಲಾಯಿಗಳು ಬರ್ತಾ ಇರ್ತಾರೆ. ಅವ್ರು ಪೆನ್ಷನ್ ಕೆಲ್ಸಕ್ಕೆ ಹೋಗಿರೋಗಿರ್ಬೋದು, ಬೇರೆ PF ಕೆಲ್ಸಕ್ಕಾಗಿರ್ಬೋದು, ಆಮೇಲೆ ಈಗ ವರ್ಷಕ್ಕೊಂದ್ಸಲ ಅವರಿಗೆ ಮರಣೋತ್ತರ ಒಂದು ಇದನ್ನ ಕೊಡ್ಬೇಕು, ಜೀವನ ಪ್ರಮಾಣ ಪತ್ರ ಕೊಡ್ಬೇಕಾಗ್ತದ. ಯಾವ್ದು ಕೊಡ್ಲಿಕ್ಕೂ ಕೂಡ ಇಲ್ಲಿ ಬಂದ ಮೇಲೆ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಆಫೀಸಿಗೆ ಬರ್ಬೇಕಾದ್ರೆ ಬಹಳಷ್ಟು ಹೈಟ್ ನೇ ಗುಡ್ಡದಾಗಿದೆ, ಮೇಲೆ ಹತ್ಬೇಕಂದ್ರೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅನ್ನೋ ಹೇಳ್ತಾ ಇದ್ರಿ. ಯಾವ ರೀತಿ ಕಷ್ಟ ಆಗ್ತದೆ, ಏನಂತ ಮನವಿ ಮಾಡ್ಕೊಂಡಿದ್ರಿ? ಸುಮಾರು ಎಲ್ಲರೂ 60 ವರ್ಷ ಮೇಲ್ಪಟ್ಟಿರೋದ್ರಿಂದ ಕಾಲ್ ನೋವು ಇರೋದು ಎಲ್ಲರೂ ಕಾಮನ್ ಆಗಿಬಿಟ್ಟದೆ ಸದ್ಯಕ್ಕೆ. ಮತ್ತೆ ಎಲ್ಲ ಜನರಿಗೆ ಶುಗರ್ ಇರ್ತದೆ, BP ಇರ್ತದೆ, ಕೆಲವು ಜನ ಹಾರ್ಟ್ ಪೇಷಂಟ್ಸ್ ಇರ್ತಾರೆ. ಅವ್ರಿಗೆ ಮೇಲ್ ಹತ್ತಕ್ಕೆ 3ನೇ ಅಂತಸ್ತಿಂದ ಆಫೀಸ್ ಇರೋದ್ರಿಂದ ಮೇಲ್ ಹತ್ತಕ್ಕೆ ತುಂಬಾ ತೊಂದರೆ ಆಗ್ತದೆ ಅವ್ರಿಗೆ. ಅದನ್ನ ಕಡಿಮೆ ಕೆಳಗಿನ ಅಂತಸ್ತಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ನಾವು DC ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದಾಗ ಏನು ಸ್ಪಂದಿಸಿದ್ದಾರೆ. ಈ ವಾರದಲ್ಲಿ ಅದನ್ನ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಎಷ್ಟು ಜನ ಅಧಿಕಾರಿಗಳು ವರ್ಷಕ್ಕೆ ಒಂದ್ಸಲ ನೀವು ಈ ತರ ಬರ್ಬೇಕಾಗತ್ತೆ? ದಿನಾಲು ಬರ್ತಿರ್ತಾರ, ಎಷ್ಟು ಕಷ್ಟ ಆಗ್ತದೆ ಸರ್? ನನ್ಗನ್ಸಮಟ್ಟಿ ಪ್ರತಿನಿತ್ಯ ಸುಮಾರು 200 ಜನರು ಇಲ್ಲೇ ವಿಸಿಟ್ ಮಾಡ್ತಾರೆ ಆಫೀಸಿಗೆ. 200 ಮಿನಿಮಮ್ 200ರಿಂದ 150 ಜನರು ಇಲ್ಲೇ ಪ್ರತಿನಿತ್ಯ ಬರ್ತಾರೆ. ಯಾಕಂದ್ರೆ ಎಲ್ಲ ಕಾರ್ಖಾನೆಗಳ ಜನರು, KSRTC ಅವರು, ಸಾಕಷ್ಟು ಜನ EPF ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ, ಎಲ್ಲರೂ ಇದಕ್ಕೆ ಬಂದೇ ಬರ್ತಾರೆ. ಒಟ್ಟು ನಿವೃತ್ತ ಆದವ್ರು ಎಲ್ಲರೂ ಇಲ್ಲಿ ಬರ್ಲೇಬೇಕು, ಅಲ್ಲಿ ಆಫೀಸ್ನಾಗ ಕೆಲಸ ಮಾಡ್ಲೇಬೇಕು. ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆಯಲ್ಲಿ ಯಾರಿದ್ದಾರೆ ಪ್ರತಿಯೊಬ್ಬರು ಇಲ್ಲಿ ಬರ್ಲೇಬೇಕಾಗ್ತದೆ. ಕಾರ್ಮಿಕ ಭವಿಷ್ಯ ನಿಧಿ ಯೋಜನೆ 1952 ಏನದ, ಅದ್ರ ಪ್ರಕಾರ ಎಲ್ಲರೂ ಇಲ್ಲಿ ಬರ್ಬೇಕಾಗ್ತದೆ. ಬಂದಾಗ ಇಲ್ಲಿ ಬಹಳಷ್ಟು ಅನಾನುಕೂಲ ಆಗ್ತದೆ. ಅದನ್ನ ಪರಿಹರಿಸ ಅಂತ ನಾವು DC ಅವ್ರಿಗೆ ಕೇಳ್ಕೊಂಡಿದ್ವಿ.
ಒಟ್ಟಿನಲ್ಲಿ ಏನು ನಿವೃತ್ತ ನೌಕರರು ಜಿಲ್ಲಾ ಆಡಳಿತ ಭವನಕ್ಕೆ ಬರುವುದು ಬಹಳಷ್ಟು ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಈ ಒಂದು ಏನು ವೃದ್ಧರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಬಾಗಲಕೋಟೆಯಿಂದ ಸಿದ್ಧದುರ್ಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯ ಜಿಲ್ಲಾ ಏನು ಆಡಳಿತ ಕೇಂದ್ರದಲ್ಲಿ ಇವತ್ತಿನ ದಿನ ಏನು ಅಲ್ಲಿ ಪೆನ್ಷನ್ದಾರರು ಬರಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಯಾಕಂತಂದ್ರೆ ಈ ಒಂದು ಬಿಲ್ಡಿಂಗ್ ನಲ್ಲಿ 3 ಅಂತಸ್ತುಗಳಿದೆ. ಈ 3ನೇ ಅಂತಸ್ತಿನಲ್ಲಿ ಈ ರಿಟೈರ್ಮೆಂಟ್ ಆದಂತಹ ಎಂಪ್ಲಾಯಿಗಳು ಬಹಳಷ್ಟು ಹರಸಾಹಸ ಪಟ್ಟು ಆ ಒಂದು ಕಟ್ಟಡವನ್ನು ಹತ್ತಿ ಆಫೀಸ್ಗೆ ಹೋಗೋದ್ರ ಮುಖಾಂತರ ಎಲ್ಲರಿಗೂ ಕೂಡ ವಯಸ್ಸಾದ್ಮೇಲೆ ನಡೆಯೋದೇ ಕಷ್ಟ ಇರುತ್ತೆ. ಯಾಕಂದ್ರೆ 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಆದ್ರೆ ಇವತ್ತಿನ ದಿವಸ ಬಹಳ ಕಷ್ಟದಲ್ಲಿ ಆ ಒಂದು 3ನೇ ಮಹಡಿಗೆ ಹತ್ತುವಂತದ್ದಾಗಿರ್ಬೋದು, ಇಳಿಯುವಂತಾಗಿರ್ಬೋದು, ಇದೇ ಒಂದು ಕಷ್ಟ ಬಹಳ ಆಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಈಗಾಗಲೇ ಜಿಲ್ಲಾ ಆಡಳಿತಕ್ಕೆ ಬಂದಂತ ಸಾಕಷ್ಟು ಒಂದು ರಿಟೈರ್ಮೆಂಟ್ ಅನೇಕ ಸಾರ್ವಜನಿಕರಿದ್ದಾರೆ. ಅವರನ್ನ ಕೇಳಿ ತಿಳಿಯೋಣ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಅವರನ್ನ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಈಗಾಗಲೇ ಏನು ಜಿಲ್ಲಾಡಳಿತ ಭವನಕ್ಕೆ ಸಾಕಷ್ಟು ರಿಟೈರ್ಮೆಂಟ್ ಆದಂತ ಎಂಪ್ಲಾಯಿಗಳು ಬರ್ತಾ ಇರ್ತಾರೆ. ಅವ್ರು ಪೆನ್ಷನ್ ಕೆಲ್ಸಕ್ಕೆ ಆಗಿರ್ಬೋದು, ಬೇರೆ PF ಕೆಲ್ಸಕ್ಕಾಗಿರ್ಬೋದು, ಆಮೇಲೆ ಈಗ ವರ್ಷಕ್ಕೊಂದ್ಸಲ ಅವರಿಗೆ ಮರಣೋತ್ತರ ಒಂದು ಇದನ್ನ ಕೊಡ್ಬೇಕಾಗ್ತದೆ, ಜೀವನ ಪ್ರಮಾಣ ಪತ್ರ ಕೊಡ್ಬೇಕಾಗ್ತದ. ಯಾವ್ದು ಕೊಡ್ಲಿಕ್ಕೂ ಕೂಡ ಇಲ್ಲಿ ಬಂದ ಮೇಲೆ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಆಫೀಸಿಗೆ ಬರ್ಬೇಕಾದ್ರೆ ಬಹಳಷ್ಟು ಹೈಟ್ನೇ ಗುಡ್ದಾಗಿದೆ, ಮೇಲೆ ಹತ್ಬೇಕಂದ್ರೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅನ್ನೋಂತ ಹೇಳ್ತಾ ಇದ್ರಿ. ಯಾವ ರೀತಿ ಕಷ್ಟ ಆಗ್ತದೆ, ಏನಂತ ಮನವಿ ಮಾಡ್ಕೊಂಡಿದ್ರಿ? ಸುಮಾರು ಎಲ್ಲರೂ 60 ವರ್ಷ ಮೇಲ್ಪಟ್ಟಿರೋದ್ರಿಂದ ಕಾಲ್ ನೋವು ಇರೋದು ಎಲ್ಲರೂ ಕಾಮನ್ ಆಗಿಬಿಟ್ಟದೆ ಸದ್ಯಕ್ಕೆ. ಮತ್ತೆ ಎಲ್ಲ ಜನರಿಗೆ ಶುಗರ್ ಇರ್ತದೆ, BP ಇರ್ತದೆ, ಕೆಲವು ಜನ ಹಾರ್ಟ್ ಪೇಷಂಟ್ಸ್ ಇರ್ತಾರೆ. ಅವ್ರಿಗೆ ಮೇಲ್ ಹತ್ತಕ್ಕೆ 3ನೇ ಅಂತಸ್ತಿಂದ ಆಫೀಸ್ ಇರೋದ್ರಿಂದ ಮೇಲ್ ಹತ್ತಕ್ಕೆ ತುಂಬಾ ತೊಂದರೆ ಆಗ್ತದೆ ಅವ್ರಿಗೆ. ಅದನ್ನ ಕಡಿಮೆ ಕೆಳಗಿನ ಅಂತಸ್ತಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ನಾವು DC ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದಾಗ ಏನು ಸ್ಪಂದಿಸಿದ್ದಾರೆ. ಈ ವಾರದಲ್ಲಿ ಅದನ್ನ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು. ಎಷ್ಟು ಜನ ಅಧಿಕಾರಿಗಳು ವರ್ಷಕ್ಕೊಂದ್ಸಲ ನೀವು ಈ ತರ ಬರ್ಬೇಕಾಗತ್ತೆ? ದಿನಾಲು ಬರ್ತಿರ್ತಾರ, ಎಷ್ಟು ಕಷ್ಟ ಆಗ್ತದೆ ಸರ್? ನನ್ಗನ್ಸಮಟ್ಟಿ ಪ್ರತಿನಿತ್ಯ ಸುಮಾರು 200 ಜನರು ಇಲ್ಲೇ ವಿಸಿಟ್ ಮಾಡ್ತಾರೆ ಆಫೀಸಿಗೆ. 200 ಮಿನಿಮಮ್ 200ರಿಂದ 150 ಜನರು ಇಲ್ಲೇ ಪ್ರತಿನಿತ್ಯ ಬರ್ತಾರೆ. ಯಾಕಂದ್ರೆ ಎಲ್ಲ ಕಾರ್ಖಾನೆಗಳ ಜನರು, KSRTC ಅವರು, ಸಾಕಷ್ಟು ಜನ EPF ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ, ಎಲ್ಲರೂ ಇದಕ್ಕೆ ಬಂದೇ ಬರ್ತಾರೆ. ಒಟ್ಟು ನಿವೃತ್ತ ಆದವ್ರು ಎಲ್ಲರೂ ಇಲ್ಲಿ ಬರ್ಲೇಬೇಕು, ಅಲ್ಲಿ ಆಫೀಸ್ನಾಗ ಕೆಲಸ ಮಾಡ್ಲೇಬೇಕು. ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆಯಲ್ಲಿ ಯಾರಿದ್ದಾರೆ ಪ್ರತಿಯೊಬ್ಬರು ಇಲ್ಲಿ ಬರ್ಲೇಬೇಕಾಗ್ತದೆ. ಕಾರ್ಮಿಕ ಭವಿಷ್ಯ ನಿಧಿ ಯೋಜನೆ 1952 ಏನದ, ಅದ್ರ ಪ್ರಕಾರ ಎಲ್ಲರೂ ಇಲ್ಲಿ ಬರ್ಬೇಕಾಗ್ತದೆ. ಬಂದಾಗ ಇಲ್ಲಿ ಬಹಳಷ್ಟು ಅನಾನುಕೂಲ ಆಗ್ತದೆ. ಅದನ್ನ ಪರಿಹರಿಸಂತ ನಾವು DC ಅವ್ರಿಗೆ ಕೇಳ್ಕೊಂಡಿದ್ವಿ. ಒಟ್ಟಿನಲ್ಲಿ ಏನು ನಿವೃತ್ತ ನೌಕರರು ಜಿಲ್ಲಾ ಆಡಳಿತ ಭವನಕ್ಕೆ ಬರುವುದು ಬಹಳಷ್ಟು ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಈ ಒಂದು ಏನು ವೃದ್ಧರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಬಾಗಲಕೋಟೆಯಿಂದ ಸಿದ್ಧದುರ್ಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯ ಜಿಲ್ಲಾ ಏನು ಆಡಳಿತ ಕೇಂದ್ರದಲ್ಲಿ ಇವತ್ತಿನ ದಿನ ಏನು ಅಲ್ಲಿ ಪೆನ್ಷನ್ದಾರರು ಬರಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಯಾಕಂತಂದ್ರೆ ಈ ಒಂದು ಬಿಲ್ಡಿಂಗ್ ನಲ್ಲಿ 3 ಅಂತಸ್ತುಗಳಿದೆ. ಈ 3ನೇ ಅಂತಸ್ತಿನಲ್ಲಿ ಈ ರಿಟೈರ್ಮೆಂಟ್ ಆದಂತಹ ಎಂಪ್ಲಾಯಿಗಳು ಬಹಳಷ್ಟು ಹರಸಾಹಸ ಪಟ್ಟು ಆ ಒಂದು ಕಟ್ಟಡವನ್ನು ಹತ್ತಿ ಆಫೀಸ್ಗೆ ಹೋಗೋದ್ರ ಮುಖಾಂತರ ಎಲ್ಲರಿಗೂ ಕೂಡ ವಯಸ್ಸಾದ್ಮೇಲೆ ನಡೆಯೋದೇ ಕಷ್ಟ ಇರುತ್ತೆ. ಯಾಕಂದ್ರೆ 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಆದ್ರೆ ಇವತ್ತಿನ ದಿವಸ ಬಹಳ ಕಷ್ಟದಲ್ಲಿ ಆ ಒಂದು 3ನೇ ಮಹಡಿಗೆ ಹತ್ತುವಂತದ್ದಾಗಿರ್ಬೋದು, ಇಳಿಯುವಂತಾಗಿರ್ಬೋದು, ಇದೇ ಒಂದು ಕಷ್ಟ ಬಹಳ ಆಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಈಗಾಗಲೇ ಜಿಲ್ಲಾ ಆಡಳಿತಕ್ಕೆ ಬಂದಂತ ಸಾಕಷ್ಟು ಒಂದು ರಿಟೈರ್ಮೆಂಟ್ ಅನೇಕ ಸಾರ್ವಜನಿಕರಿದ್ದಾರೆ. ಅವರನ್ನ ಕೇಳಿ ತಿಳಿಯೋಣ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಅವರನ್ನ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಈಗಾಗಲೇ ಏನು ಜಿಲ್ಲಾಡಳಿತ ಭವನಕ್ಕೆ ಸಾಕಷ್ಟು ರಿಟೈರ್ಮೆಂಟ್ ಆದಂತ ಎಂಪ್ಲಾಯಿಗಳು ಬರ್ತಾ ಇರ್ತಾರೆ. ಅವ್ರು ಪೆನ್ಷನ್ ಕೆಲ್ಸಕ್ಕೆ ಆಗಿರ್ಬೋದು, ಬೇರೆ PF ಕೆಲ್ಸಕ್ಕಾಗಿರ್ಬೋದು, ಆಮೇಲೆ ಈಗ ವರ್ಷಕ್ಕೊಂದ್ಸಲ ಅವರಿಗೆ ಮರಣೋತ್ತರ ಒಂದು ಇದನ್ನ ಕೊಡ್ಬೇಕು, ಜೀವನ ಪ್ರಮಾಣ ಪತ್ರ ಕೊಡ್ಬೇಕಾಗ್ತದ. ಯಾವ್ದು ಕೊಡ್ಲಿಕ್ಕೂ ಕೂಡ ಇಲ್ಲಿ ಬಂದ ಮೇಲೆ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಆಫೀಸಿಗೆ ಬರ್ಬೇಕಾದ್ರೆ ಬಹಳಷ್ಟು ಹೈಟ್ನೇ ಗುಡ್ದಾಗಿದೆ, ಮೇಲೆ ಹತ್ಬೇಕಂದ್ರೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅನ್ನೋಂತ ಹೇಳ್ತಾ ಇದ್ರಿ. ಯಾವ ರೀತಿ ಕಷ್ಟ ಆಗ್ತದೆ, ಏನಂತ ಮನವಿ ಮಾಡ್ಕೊಂಡಿದ್ರಿ? ಸುಮಾರು ಎಲ್ಲರೂ 60 ವರ್ಷ ಮೇಲ್ಪಟ್ಟಿರೋದ್ರಿಂದ ಕಾಲ್ ನೋವು ಇರೋದು ಎಲ್ಲರೂ ಕಾಮನ್ ಆಗಿಬಿಟ್ಟದೆ ಸದ್ಯಕ್ಕೆ. ಮತ್ತೆ ಎಲ್ಲ ಜನರಿಗೆ ಶುಗರ್ ಇರ್ತದೆ, BP ಇರ್ತದೆ, ಕೆಲವು ಜನ ಹಾರ್ಟ್ ಪೇಷಂಟ್ಸ್ ಇರ್ತಾರೆ. ಅವ್ರಿಗೆ ಮೇಲ್ ಹತ್ತಕ್ಕೆ 3ನೇ ಅಂತಸ್ತಿಂದ ಆಫೀಸ್ ಇರೋದ್ರಿಂದ ಮೇಲ್ ಹತ್ತಕ್ಕೆ ತುಂಬಾ ತೊಂದರೆ ಆಗ್ತದೆ ಅವ್ರಿಗೆ. ಅದನ್ನ ಕಡಿಮೆ ಕೆಳಗಿನ ಅಂತಸ್ತಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ನಾವು DC ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದಾಗ ಏನು ಸ್ಪಂದಿಸಿದ್ದಾರೆ. ಈ ವಾರದಲ್ಲಿ ಅದನ್ನ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು. ಎಷ್ಟು ಜನ ಅಧಿಕಾರಿಗಳು ವರ್ಷಕ್ಕೊಂದ್ಸಲ ನೀವು ಈ ತರ ಬರ್ಬೇಕಾಗತ್ತೆ? ದಿನಾಲು ಬರ್ತಿರ್ತಾರ, ಎಷ್ಟು ಕಷ್ಟ ಆಗ್ತದೆ ಸರ್? ನನ್ಗನ್ಸಮಟ್ಟಿ ಪ್ರತಿನಿತ್ಯ ಸುಮಾರು 200 ಜನರು ಇಲ್ಲೇ ವಿಸಿಟ್ ಮಾಡ್ತಾರೆ ಆಫೀಸಿಗೆ. 200 ಮಿನಿಮಮ್ 200ರಿಂದ 150 ಜನರು ಇಲ್ಲೇ ಪ್ರತಿನಿತ್ಯ ಬರ್ತಾರೆ. ಯಾಕಂದ್ರೆ ಎಲ್ಲ ಕಾರ್ಖಾನೆಗಳ ಜನರು, KSRTC ಅವರು, ಸಾಕಷ್ಟು ಜನ EPF ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ, ಎಲ್ಲರೂ ಇದಕ್ಕೆ ಬಂದೇ ಬರ್ತಾರೆ. ಒಟ್ಟು ನಿವೃತ್ತ ಆದವ್ರು ಎಲ್ಲರೂ ಇಲ್ಲಿ ಬರ್ಲೇಬೇಕು, ಅಲ್ಲಿ ಆಫೀಸ್ನಾಗ ಕೆಲಸ ಮಾಡ್ಲೇಬೇಕು. ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆಯಲ್ಲಿ ಯಾರಿದ್ದಾರೆ ಪ್ರತಿಯೊಬ್ಬರು ಇಲ್ಲಿ ಬರ್ಲೇಬೇಕಾಗ್ತದೆ. ಕಾರ್ಮಿಕ ಭವಿಷ್ಯ ನಿಧಿ ಯೋಜನೆ 1952 ಏನದ, ಅದ್ರ ಪ್ರಕಾರ ಎಲ್ಲರೂ ಇಲ್ಲಿ ಬರ್ಬೇಕಾಗ್ತದೆ.
ಬಂದಾಗ ಇಲ್ಲಿ ಬಹಳಷ್ಟು ಅನಾನುಕೂಲ ಆಗ್ತದೆ. 4 ಕೋಟಿ ಆಗ್ತದೆ. ಅದನ್ನ ಪರಿಹರಿಸಂತ ನಾವು ಡಿ.ಸಿ ಅವ್ರಿಗೆ ಕೇಳ್ಕೊಂಡಿದ್ವಿ. ಒಟ್ಟಿನಲ್ಲಿ ಏನು ನಿವೃತ್ತ ನೌಕರರು ಜಿಲ್ಲಾ ಆಡಳಿತ ಭವನಕ್ಕೆ ಬರುವುದು ಬಹಳಷ್ಟು ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಈ ಒಂದು ಏನು ವೃದ್ಧರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡ ಆಸೆ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುರ್ಗಾಮಿ, ರಿಪಬ್ಲಿಕ್ ಕನ್ನಡ.